ನಮಸ್ತೆ. ಅಪಾಯ, ವಾರ್ನಿಂಗ್ ಮತ್ತು ಎಚ್ಚರಿಕೆಯ ಸುರಕ್ಷತಾ ಚಿಹ್ನೆಗಳ ಕುರಿತಾದ ಈ ತರಗತಿಗೆ ನಿಮಗೆ ಸ್ವಾಗತ. ಸುರಕ್ಷತಾ ಚಿಹ್ನೆಗಳು ಮತ್ತು ವೈಯಕ್ತಿಕ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ನಾವೀಗ ತರಗತಿಯನ್ನ ಪ್ರಾರಂಭಿಸೋಣ. ಈಗ ನಾವು ಈ ತರಗತಿಯ ಉದ್ದೇಶಗಳ ಬಗ್ಗೆ ನೋಡೋಣ. ಈ ತರಗತಿ ಪೂರ್ಣಗೊಳ್ಳುವಷ್ಟರಲ್ಲಿ ನೀವು ಈ ಕೆಳಗಿನವುಗಳನ್ನು ಕಲಿಯುವಿರಿ: ಮೂಲ ಸುರಕ್ಷತಾ ಚಿಹ್ನೆಗಳನ್ನು ಮತ್ತು ಅವುಗಳ ವರ್ಗಗಳನ್ನು ತಿಳಿಸುವುದು, ವೈಯಕ್ತಿಕ ಸುರಕ್ಷತಾ ಕ್ರಮಗಳನ್ನು ತಿಳಿಸುವುದು. ಈಗ ನಾವು ಮುಖ್ಯವಾಗಿ 4 ವರ್ಗಗಳಾಗಿ ವರ್ಗೀಕರಿಸಲಾದ ಸುರಕ್ಷತಾ ಚಿಹ್ನೆಗಳನ್ನು ನೋಡೋಣ. ಅವುಗಳೆಂದರೆ ನಿಷೇಧ ಚಿಹ್ನೆಗಳು, ಕಡ್ಡಾಯ ಚಿಹ್ನೆಗಳು, ಎಚ್ಚರಿಕೆ ಚಿಹ್ನೆಗಳು ಹಾಗೂ ಮಾಹಿತಿ ಚಿಹ್ನೆಗಳು. ಕೆಳಗಿನ ಬಣ್ಣಗಳ ಆಧಾರದ ಮೇಲೆ ಇವುಗಳನ್ನು ಗುರುತಿಸಬಹುದು: ಕೆಂಪು, ಹಳದಿ ಅಥವಾ ಆಂಬರ್, ನೀಲಿ ಹಾಗೂ ಹಸಿರು. ಈಗ ನಾವು ಈ ಪ್ರತಿಯೊಂದನ್ನು ವಿವರವಾಗಿ ನೋಡೋಣ. ಕೆಂಪು ನಿಷೇಧ ಚಿಹ್ನೆ: ಅಪಾಯಕಾರಿ ನಡವಳಿಕೆ, ಸ್ಟಾಪ್, ಶಟ್ಡೌನ್, ಇವ್ಯಾಕ್ಯುಯೇಟ್ ಹಾಗೂ ಫೈರ್ ಸೇಫ್ಟಿ. ನೀಲಿ ಕಡ್ಡಾಯ ಚಿಹ್ನೆ: ನಿರ್ದಿಷ್ಟ ನಡವಳಿಕೆ ಅಥವಾ ಕ್ರಿಯೆ, ರಕ್ಷಣಾ ಸಾಧನ ಧರಿಸಿ. ಹಳದಿ ಅಥವಾ ಆಂಬರ್ ಎಚ್ಚರಿಕೆಯ ಚಿಹ್ನೆ: ಹುಷಾರಾಗಿರಿ, ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ, ಪರೀಕ್ಷಿಸಿ. ಹಸಿರು ತುರ್ತು ಪಲಾಯನ ಅಥವಾ ಪ್ರಥಮ ಚಿಕಿತ್ಸೆ ಚಿಹ್ನೆ: ಬಾಗಿಲುಗಳು, ನಿರ್ಗಮನಗಳು, ಪಲಾಯನ ಮಾರ್ಗಗಳು, ಉಪಕರಣಗಳು ಮತ್ತು ಸೌಲಭ್ಯಗಳು. ಮುಂದೆ ಪ್ರೊಹಿಬಿಷನ್ ಚಿಹ್ನೆಗಳ ಬಗ್ಗೆ ಕಲಿಯೋಣ. ಕೆಲಸದ ಸ್ಥಳದಲ್ಲಿ ಅನುಮತಿಸಲಾಗದ ಕ್ರಿಯೆ ಅಥವಾ ನಡವಳಿಕೆಯನ್ನು ಪ್ರೊಹಿಬಿಷನ್ ಚಿಹ್ನೆಗಳು ಸೂಚಿಸುತ್ತವೆ. ಚಿಹ್ನೆಗಳನ್ನು ಕ್ರಿಯೆಯ ಬ್ಲ್ಯಾಕ್ ಐಕಾನ್ ಮೇಲೆ ರೆಡ್ ಸ್ಲ್ಯಾಶ್ನೊಂದಿಗೆ ಕೆಂಪು ವೃತ್ತವಾಗಿ ತೋರಿಸಿದೆ. ಬಿಳಿಯ ಬ್ಯಾಕ್ಗ್ರೌಂಡ್ ಮೇಲೆ ಟೆಕ್ಸ್ಟ್ ಕಪ್ಪು ಬಣ್ಣದಲ್ಲಿದೆ. ಮುಂದೆ ಕಡ್ಡಾಯ ಚಿಹ್ನೆಗಳ ಬಗ್ಗೆ ಕಲಿಯೋಣ. ಮಾಡಲೇಬೇಕಾದ ನಿರ್ದಿಷ್ಟ ಸೂಚನೆಗಳನ್ನು ಕಡ್ಡಾಯ ಚಿಹ್ನೆಗಳು ನೀಡುತ್ತವೆ. ಐಕಾನ್ಗಳು ನೀಲಿ ವೃತ್ತದ ಮೇಲೆ ಬಿಳಿಯ ಬಣ್ಣದಲ್ಲಿವೆ. ಬಿಳಿಯ ಬ್ಯಾಕ್ಗ್ರೌಂಡ್ ಮೇಲೆ ಟೆಕ್ಸ್ಟ್ ಕಪ್ಪು ಬಣ್ಣದಲ್ಲಿದೆ. ಮುಂದೆ ಎಚ್ಚರಿಕೆಯ ಚಿಹ್ನೆಗಳ ಬಗ್ಗೆ ಕಲಿಯೋಣ. ಎಚ್ಚರಿಕೆಯ ಚಿಹ್ನೆಗಳು ವಿಶೇಷ ಗಮನದ ಅಗತ್ಯವಿರುವ ಹಜಾರ್ಡ್ಸ್ ಅಥವಾ ಕಂಡೀಷನ್ಸ್ ಬಗ್ಗೆ ಎಚ್ಚರಿಸುತ್ತವೆ. ಈ ಎಚ್ಚರಿಕೆಯ ಚಿಹ್ನೆಗಳು ಹಳದಿ ಹಿಂಬಣ್ಣದ ಕಪ್ಪು ಅಂಚಿನ ತ್ರಿಕೋಣದ ಮೇಲೆ ಕಪ್ಪು ಬಣ್ಣದ ಐಕಾನ್ ಹಾಗೂ ಕೆಳಗೆ ಅದೇ ಮಾದರಿಯಲ್ಲಿ ಆಯತಾಕಾರದೊಳಗೆ ಕಪ್ಪು ಬಣ್ಣದ ಟೆಕ್ಸ್ಟ್ ಹೊಂದಿದೆ. ಮುಂದೆ ಎಮರ್ಜೆನ್ಸಿ ಚಿಹ್ನೆಗಳ ಬಗ್ಗೆ ಕಲಿಯೋಣ. ಎಮರ್ಜೆನ್ಸಿ ಚಿಹ್ನೆಗಳು ಸಾಮಾನ್ಯ ಮಾಹಿತಿಯ ಚಿಹ್ನೆಗಳಾಗಿದ್ದು ತುರ್ತು ಸೌಲಭ್ಯಗಳಿಗೆ ಸ್ಥಳ ಅಥವಾ ದಿಕ್ಕುಗಳನ್ನು ಸೂಚಿಸುತ್ತವೆ. ಈ ಚಿಹ್ನೆಗಳು ಹಸಿರು ಬ್ಯಾಕ್ಗ್ರೌಂಡ್ ಮೇಲೆ ಬಿಳಿಯ ಸಿಂಬಲ್ ಅಥವಾ ಟೆಕ್ಸ್ಟ್ ಹೊಂದಿವೆ. ಮುಂದೆ ಮಾಹಿತಿ ಚಿಹ್ನೆಗಳ ಬಗ್ಗೆ ಕಲಿಯೋಣ. ಈ ಚಿಹ್ನೆಗಳು ಸಾಮಾನ್ಯ ರೂಪದ ಮಾಹಿತಿಯನ್ನು ಕಮ್ಯುನಿಕೇಟ್ ಮಾಡುತ್ತವೆ. ನೀಲಿ ಬ್ಯಾಕ್ಗ್ರೌಂಡ್ ಒಳಗೆ ಬಿಳಿಯ ಐಕಾನ್ ಅನ್ನು ಹೊಂದಿರುವಂತೆ ಇವುಗಳನ್ನು ತೋರಿಸಲಾಗುತ್ತದೆ. ಟೆಕ್ಸ್ಟ್ ಅನ್ನು ಕಪ್ಪು ಬಣ್ಣದಲ್ಲಿ ಬರೆಯಲಾಗಿದೆ. ಮುಂದೆ ಫೈರ್ ಸೇಫ್ಟಿ ಚಿಹ್ನೆಗಳ ಬಗ್ಗೆ ಕಲಿಯೋಣ. ಫೈರ್ ಸೇಫ್ಟಿ ಚಿಹ್ನೆಗಳು ಫೈರ್ ಅಲಾರ್ಮ್ಗಳು ಮತ್ತು ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಗಳ ಲೊಕೇಶನ್ ಬಗ್ಗೆ ತಿಳಿಸುತ್ತವೆ. ಇವು ಕೆಂಪು ಬ್ಯಾಕ್ಗ್ರೌಂಡ್ ಮೇಲೆ ಬಿಳಿಯ ಸಿಂಬಲ್ಸ್ ಅಥವಾ ಟೆಕ್ಸ್ಟ್ ಹೊಂದಿರುತ್ತವೆ. ನಾವು ಇದುವರೆಗೆ ಕಲಿತಿರುವ ಅಂಶಗಳನ್ನು ಪುನರವಲೋಕನ ಮಾಡೋಣ. ಮೂಲ ಸುರಕ್ಷತಾ ಚಿಹ್ನೆಗಳನ್ನು ಮತ್ತು ಅವುಗಳ ವರ್ಗಗಳನ್ನು ತಿಳಿಸುವುದು, ವೈಯಕ್ತಿಕ ಸುರಕ್ಷತಾ ಕ್ರಮಗಳನ್ನು ತಿಳಿಸುವುದು. ಇಲ್ಲಿಯವರೆಗೆ ಅಪಾಯ,
ವಾರ್ನಿಂಗ್ ಮತ್ತು ಎಚ್ಚರಿಕೆಯ ಸುರಕ್ಷತಾ ಚಿಹ್ನೆಗಳ ಬಗ್ಗೆ ಕಲಿತೆವು. ಎಲ್ಲ ಪರಿಕಲ್ಪನೆಗಳನ್ನ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.